ಪಾಳೆಗಾರರ ಕಾಲಘಟ್ಟದಲ್ಲಿ ಆಗಿರುವುದು ವಿಜಯನಗರದ ನಂತರದ ಕಾಲಘಟ್ಟದಲ್ಲಿ. ನಮಗೆ ವಿಜಯನಗರ ಮತ್ತು ವಿಜಯನಗರದ ನಂತರದ ಕಾಲಘಟ್ಟವನ್ನು ನೋಡ್ತಾ ಹೋದಾಗ ವಿಜಯನಗರದ ಲಕ್ಷಣಗಳನ್ನೇ ಪಾಳೆಗಾರರು ಮುಂದುವರಿಸ್ಕೊಂಡು ಬರ್ತಕ್ಕಂಥದ್ದು. ಆದರೆ ವಿಜಯನಗರದಷ್ಟು ಶ್ರೀಮಂತಿಕೆ ಪಾಳೆಗಾರರಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ. ಅವರ ಆರ್ಥಿಕ ಒಂದು ಇತಿಮಿತಿ ಏನಿರುತ್ತೆ, ಆರ್ಥಿಕ ಇತಿಮಿತಿ ಒಳಗಡೆನೆ ಅವರ ಸ್ಮಾರಕಗಳನ್ನು ಕಟ್ತಕ್ಕಂಥ ಕೆಲಸ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಲಕ್ಷಣಗಳು ಮತ್ತು ಅಲ್ಲಿರ್ತಕ್ಕಂಥ ಕಂಬಗಳ ಶೈಲಿ, ಶಿಲ್ಪಗಳ ಮಾದರಿ ಇವೆಲ್ಲವುಗಳನ್ನು ನಾವು ನೋಡ್ತಾ ಹೋದಾಗ ವಿಜಯನಗರೋತ್ತರ ಕಾಲಘಟ್ಟದಲ್ಲಿ ಪಾಳೆಗಾರರ ಕಾಲಘಟ್ಟದಲ್ಲಿ ನಿರ್ಮಾಣ ಆಗಿರೋದು ಅಂತ ಹೇಳಿ ಗೊತ್ತಾಗುತ್ತೆ ಸರ್. ಸರ್ ಅಲ್ಲಿ ನಿಮಗೆ ಕೆಲವು ಕಡೆ ಎಲ್ಲ ಈ ಮಾಸ್ತಿಕಲ್ಲು, ವೀರಗಲ್ಲು ಎಲ್ಲ ಸಿಕ್ಕಿದೆ. ಹಾಗೆ ಒಂದು ಕಡೆ ಒಬ್ಬ ವೀರ ಆನೆ ಜೊತೆ ಹೊಡೆದಾಡ್ತಾ ಇರೋವಂಥ ಒಂದು ಕಲ್ಲು ಕೂಡ ಸಿಕ್ಕಿದೆ. ಅದ್ರ ಬಗ್ಗೆ ನೀವೇನಾನ ಹೇಳ್ತೀರಾ ಸರ್? ಸರ್, ಬಿದಿರೆನಲ್ಲಿ ನಮಗೆ ಐತಿಹಾಸಿಕವಾಗಿ ನಾನು ಆರಂಭದಲ್ಲೇ ಹೇಳಿದೆ, ಐತಿಹಾಸಿಕವಾಗಿ ಹೆಚ್ಚು ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ಗ್ರಾಮ ಅಂತ ಹೇಳಿ. ಅಲ್ಲಿ ಸಾಕಷ್ಟು ವೀರಗಲ್ಲು ಇದೆ ಸರ್. ನಾವು ಕಾಶಿಮಠದಿಂದ ಬಿದಿರೆಗೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ವೀರಗಲ್ಲು ಮತ್ತು ಮಾಸ್ತಿಗಲ್ಲುಗಳಿದೆ. ಮತ್ತು ಆ ಬಿದಿರೆನಲ್ಲೇ ಗುಡ್ದಳ್ಳಿಗೆ ಹೋಗ್ತಕ್ಕಂಥ ದಾರಿನಲ್ಲಿ ಒಂದು ವೀರಗಲ್ಲು ಇರ್ತಕ್ಕಂಥದ್ದು. ಮತ್ತು ಬಿದಿರೆಕೆರೆಯ ಕೋಡಿಯಲ್ಲಿ ಒಂದು ಮಾಸ್ತಿಗಲ್ಲನ್ನು ಹಾಕಿದ್ದಾರೆ. ಅದು ಹಿರಕ್ಸಂದ್ರಕ್ಕೆ ಸೇರಿರ್ತಕ್ಕಂಥ ಒಂದು ಜಮೀನು ಅನ್ಸುತ್ತೆ. ಆ ಜಮೀನು ಖಾಸಗಿ ವ್ಯಕ್ತಿಯವ್ರದ್ದು ಅದು. ಆ ಖಾಸಗಿ ವ್ಯಕ್ತಿನಲ್ಲಿ ನಾನು ಕ್ಷೇತ್ರ ಕಾರ್ಯ ಕೈಗೊಂಡಂಥ ಸಂದರ್ಭದಲ್ಲಿ ಆ ಊರಿನವರ ಆ ಒಂದು ಪರಿಚಯವನ್ನು ತೆಗೆದುಕೊಂಡು ಆ ಜಾಗಕ್ಕೆ ಹೋಗಿ ಅದನ್ನು ನಾನು ಗಮನಿಸಿದಂತಹ ಸಂದರ್ಭದಲ್ಲಿ ಒಬ್ಬ ವೀರ ಆನೆ ಜೊತೆಯಲ್ಲಿ ಹೋರಾಟ ಮಾಡ್ತಿರ್ತಕ್ಕಂಥದ್ದು ಅದು ಎಷ್ಟು ಸ್ಪಷ್ಟವಾಗಿದೆ ಅಂತ ಅಂದರೆ, ಆನೆ ತನ್ನ ಸೊಂಡಿಲದಲ್ಲೇ ಅವನ್ನ ತಿರುಗಿಸಿ ಹಾಕ್ಬೋದು. ಆದರೆ ಆ ವೀರನಾಗಿರ್ತಕ್ಕಂಥವನು ಆನೆಗಳ 2 ಪಾದಗಳ ಮೇಲೆ ತನ್ನ ಪಾದವನ್ನು ಹೂರಿ ಅದು ತನ್ನ ಸೊಂಡಿಲಿನ ಏನು ಕೋರೆ ಹಲ್ಲುಗಳಿರುತ್ತಲ್ಲ ಆ ಕೋರೆ ಹಲ್ಲಿನ ಹಿಡ್ಕೊಂಡು ಆನೆಗಳ ಜೊತೆಯಲ್ಲಿ ಹೋರಾಟ ಮಾಡ್ತಿರ್ತಕ್ಕಂಥ ದೃಶ್ಯವನ್ನ ಆ ಶಿಲ್ಪದಲ್ಲಿ ಕೆತ್ತನೆ ಮಾಡಿದ್ದಾರೆ. ಸೊ ಹಾಗಾಗಿ ಅಷ್ಟು ಬಲಿಷ್ಠವಾಗಿರ್ತಕ್ಕಂಥ ವ್ಯಕ್ತಿಗಳು ಅಥವಾ ವೀರರು ಈ ಭಾಗದಲ್ಲಿ ಬದುಕಿದ್ರು ಅಂತಕ್ಕಂಥದ್ದು ಸ್ಪಷ್ಟ ಆಗುತ್ತೆ ಸರ್. ಓಕೆ, ಅಂದರೆ ಮುಂಚೆ ಸರ್ ಆ್ಯಕ್ಚುಲಿ ನಮಗೆ ಇರೋ ಮಾಹಿತಿ ಪ್ರಕಾರ ಆನೆಗಳನ್ನು ಅಲ್ಲಿ ಸಾಕ್ತಾ ಇದ್ರು, ಆನೆಗಳಿಗೆ ಇರೋದಕ್ಕೆ ಜಾಗ ಮಾಡಿಕೊಟ್ಟಿದ್ರು ಬಿದಿರೆನಲ್ಲಿ ಅಂತ ಹೇಳಿ ಮಾಹಿತಿ ಇದೆ. ಅದಕ್ಕೂ ಇದಕ್ಕೂ ಏನಾದ್ರು ಸಂಬಂಧ ಇರ್ಬೋದು ಅನ್ಸುತ್ತಾ? ಸರ್, ಇರ್ಬೋದು ಸರ್. ಯಾಕೆ ಅಂತಂದರೆ ನಮಗೆ ನಮ್ಮ ತಾಲೂಕಿನಲ್ಲಿ ಹಾಗಲವಾಡಿ ಒಂದು ಪಾಳೆಪಟ್ಟು. ಸೊ ಪಾಳೆಪಟ್ಟ ಆಗಿದ್ರಿಂದ ನಮ್ಗೆ ಹಾಗಲವಾಡಿಗೂ ಬಿದಿರೆಗೂ ಏನು ಅಷ್ಟು ಗಜಗಜಾಂತರ ದೂರ ಇಲ್ಲ ನಮಗೆ. ಸೊ ಅಂತಹ ಸಂದರ್ಭದಲ್ಲಿ ಪಾಳೆಗಾರರು ತನ್ನ ಸಂಸ್ಥಾನದ ವ್ಯಾಪ್ತಿಯಲ್ಲಿ ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆನೆಗಳನ್ನು ಇಲ್ಲಿ ಸಾಕಿರ್ಬೋದು ಸರ್. ಯಾಕೆಂತಂದ್ರೆ ಅವರು ಪಾಳೆಪಟ್ಟಿನ ಕೇಂದ್ರ ಹಾಗಲವಾಡಿ ಆಗಿದ್ರೂ ಕೂಡ ರಾಣಿಯರ ವಾಸಸ್ಥಾನ ನಮ್ಮ ಚೇಳೂರ್ ಹತ್ರ ಹಂತಾಪುರ ಆಗಿರುತ್ತೆ. ಸೊ ಹಾಗಾಗಿ ಆನೆಗಳನ್ನು ಸಾಕೋದಿಕ್ಕೆ ತನ್ನ ಸಂಸ್ಥಾನದ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲಲ್ಲಿ ಬಿಟ್ಟಿರ್ಬೋದು. ಅದರಲ್ಲಿ ಬಿದಿರೆನೇ ಪ್ರಮುಖ ಕೇಂದ್ರವಾಗಿ ಕಾಣಿಸ್ಕೊಂಡಿರ್ಬೋದು ಅವರಿಗೆ. ಓಕೆ, ಇದಿಷ್ಟು ನಿಮಗೆ ಬಿದಿರೆ ಬಗ್ಗೆ ಇರುವಂತ ಮಾಹಿತಿ. ಸರ್, ಇನ್ನೂ ಹೆಚ್ಚು ಮಾಹಿತಿ ಇದೆ. ಅದು ಇನ್ನೂ ಹೆಚ್ಚು ಆಳಕ್ಕೆ ಇಳಿದ ಈಗ ಮಹಾನಾಡ ಪ್ರಭುಗಳು ಅಂತ ಹೇಳಿ ಬರ್ತಾರೆ ಸರ್. ಆ 7 ಜನ ಮಹಾನಾಡ ಪ್ರಭುಗಳಲ್ಲಿ ಇಲ್ಲಿ ಒಬ್ರು ಕೂಡ ನೆಲೆ ನಿಂತ್ಕೊಂಡಿರ್ತಾರೆ. ಹಾಗಾಗಿ ಆ ವ್ಯಕ್ತಿ ಯಾರು ಮತ್ತೆ ಅವರ ಒಂದು ವಂಶವೃಕ್ಷ ಮತ್ತೆ ವಂಶಾವಳಿಯನ್ನ ತೆಗೆದಂತ ಸಂದರ್ಭದಲ್ಲಿ ಇನ್ನೂ ಇತಿಹಾಸ ಹೆಚ್ಚು ತೆರೆದುಕೊಳ್ತಕ್ಕಂಥ ಸಾಧ್ಯತೆ ಕೂಡ ಇದೆ ಸರ್ ಅದರಲ್ಲಿ. ಓಕೆ, ಅಂದ್ರೆ ಅದ್ರ ಬಗ್ಗೆ ಇನ್ನೂ ತುಂಬಾ ರಿಸರ್ಚ್ ನಡಿಬೇಕು ಸರ್. ಓಕೆ, ಅಂದ್ರೆ ತುಂಬಾ ರಿಸರ್ಚ್ ನಡೆದ್ರೆ ಇನ್ನೂ ತುಂಬಾ ಇನ್ಫಾರ್ಮೇಶನ್ ತುಂಬಾ ಮಾಹಿತಿ ಸಿಗ್ತಕ್ಕಂತ ಅವಕಾಶಗಳು ಜಾಸ್ತಿ ಇದೆ ಸರ್. ಓಕೆ, ಅಂದ್ರೆ ಬಿದಿರೆನಲ್ಲಿ ನೀವು ನೋಡಿದಂಗೆ ಸುಮಾರು ದೇವಸ್ಥಾನಗಳಿದೆ ಸರ್. ದೇವಸ್ಥಾನಗಳಿದೆ ಸರ್, ಜೈನ ಬಸದಿ ಇದೆ ಸರ್. ಅಲ್ಲಿ ಮತ್ತೆ ಇತ್ತೀಚೆಗೆ ಅದು ಏನು ಹೊಯ್ಸಳರ ಕಾಲಘಟ್ಟದ ಒಂದು ಶಿಲ್ಪ ಕೂಡ ಸಿಕ್ಕಿರ್ತಕ್ಕಂಥದ್ದು ವಿಶೇಷನೇ ಅಲ್ಲಿ. ಏನು ಕೆರೆ ಹಿಂಬದಿನಲ್ಲಿ ಸಪ್ತಮಾತೃಕೆಯರ ಶಿಲ್ಪ, ಅದರ ಕೆಳಭಾಗದಲ್ಲಿ ಒಂದು ಶಿಲ್ಪ ಸಿಕ್ಕಿರ್ತಕ್ಕಂಥದ್ದು ಹೊಯ್ಸಳರ ಕಾಲಘಟ್ಟದ್ದು. ಅದರಲ್ಲಿ ಶೈವ, ವೈಷ್ಣವ ಮತ್ತೆ ಶಾಕ್ತ ಅದೆಲ್ಲರ ಕೂಡ ಒಂದು ಸಮ್ಮಿಶ್ರಣವನ್ನ ಅದರಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗತ್ತೆ. ಅಲ್ಲಿ ಈಶ್ವರನ ಜೊತೆಯಲ್ಲಿ ಪಾರ್ವತಿ, ಬ್ರಹ್ಮನ ಜೊತೆಯಲ್ಲಿ ಸರಸ್ವತಿ ಮತ್ತೆ ವಿಷ್ಣುವನ್ನ ಕೃಷ್ಣನ ರೂಪದಲ್ಲಿ ನೋಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಆ ಕೆಳಗಿನ ಹಂತದಲ್ಲಿ ಒಬ್ಬಳು ವೇದಿಕೆಯ ಮೇಲೆ ಒಬ್ಬ ಸ್ತ್ರೀಯನ್ನ ರೂಪಿಸಿರ್ತಕ್ಕಂಥದ್ದು. ಆ ಸ್ತ್ರೀ ಲಕ್ಷ್ಮಿ ಆಗಿರ್ಬೋದು, ವಿಷ್ಣುವಿನ ಪತ್ನಿ ಲಕ್ಷ್ಮಿ ಆಗಿರ್ಬೋದು. ಹಾಗಾಗಿ ವಿಷ್ಣುವನ್ನ ಕೃಷ್ಣನ ರೂಪದಲ್ಲಿ ರೂಪಿಸಬಹುದು ಅಂತಕ್ಕಂಥದ್ದು ಗೊತ್ತಾಗತ್ತೆ. ಅದು ನಮ್ಮ ಕರ್ನಾಟಕದಲ್ಲಿ ಸಿಕ್ಕಿರ್ತಕ್ಕಂಥ ಅಪರೂಪದ ಶಿಲ್ಪ ಅಂತ ಹೇಳ್ಬಿಟ್ಟು ನಾಡಿನ ವಿದ್ವಾಂಸರು ಗುರುತಿಸ್ಕೊಂಡಿದ್ದಾರೆ ಸರ್. ಸರ್, ಅಲ್ಲಿ ಜೈನರ ಬಸದಿ ಇದೆ, ಅದ್ರ ಬಗ್ಗೆ ಏನಾರ ಹೇಳಲಿಕ್ಕೆ? ಸರ್, ಜೈನರ ಬಸದಿ ಅದು ಇತ್ತೀಚೆಗೆ ಸಂಪೂರ್ಣವಾಗಿ ಹೊಸದಾಗಿ ಕಟ್ಟಿರ್ತಕ್ಕಂಥದ್ದು. ಶಿಲ್ಪ ಮಾತ್ರ ಹಾಗೆ ಉಳಿಸ್ಕೊಂಡಿದ್ದಾರೆ ಗರ್ಭಗುಡಿನಲ್ಲಿರ್ತಕ್ಕಂಥದ್ದು. ಮತ್ತೆ ಚಿಕ್ಕ ಪುಟ್ಟದಾಗಿರ್ತಕ್ಕಂಥ ಶಿಲ್ಪಗಳನ್ನೆಲ್ಲ ಉಳಿಸ್ಕೊಂಡಿದ್ದಾರೆ. ಇಡೀ ಗುಡಿಯನ್ನ ಅಥವಾ ಏನು ದೇವಸ್ಥಾನ ಅಂತ ಏನು ಕರಿತಾ ಹೋಗ್ತೀವಿ, ಬಸದಿ ಅಂತ ಏನು ಕರಿತಾ ಹೋಗ್ತೀವಿ, ಅದೆಲ್ಲವನ್ನು ಕೂಡ ಹೊಸದಾಗಿ ಕಟ್ಟಿದ್ದಾರೆ ಸರ್.
ಸೊ ಅಲ್ಲಿ ನಾವು ನೋಡ್ತಾ ಹೋದಾಗ ಅದರಲ್ಲಿ ಏನು ಸುಪಾರ್ಶ್ವನಾಥ ಇರತಕ್ಕಂಥದ್ದು ಗರ್ಭಗೃಹದಲ್ಲಿ ಅದರ ಇತ್ತೀಚೆಗೆ ಅದು ಪಾದಪೀಠದಲ್ಲಿ ಒಂದು ಶಾಸನವನ್ನು ಕೂಡ ಗುರುತಿಸ್ತಕ್ಕಂಥ ಕೆಲಸ ಆಗಿದೆ, ಅದನ್ನು ಪ್ರಕಟ ಕೂಡ ಆಗಿದೆ. ಅಲ್ಲಿ ನಮಗೆ ಆ ಜೈನ ಬಸದಿ ವಿಜಯನಗರ ಕಾಲಘಟ್ಟದ್ದು ಸರ್, ಮುಂಚೆ ಇದ್ದಿದ್ದು. ಅದನ್ನು ಬೇರೆಯವರು ಗುರುತಿಸಿದ್ರು ವಿದ್ವಾಂಸರು, ವಿಜಯನಗರ ಕಾಲಘಟ್ಟದ್ದು ಅಂತ ಹೇಳಿಬಿಟ್ಟು. ನಾನು ಇತ್ತೀಚೆಗೆ ಕ್ಷೇತ್ರ ಕಾರ್ಯಕ್ಕೆ ಹೋದಾಗ ಅದು ಹಳೆ ಬಸದಿಯನ್ನು ನನಗೆ ಸಿಕ್ಕಿರಲಿಲ್ಲ, ಸಂಪೂರ್ಣವಾಗಿ ಹೊಸ ಬಸದಿ ಇರ್ತಕ್ಕಂಥದ್ದು. ಹಾಗಾಗಿ ಜೈನ ಧರ್ಮಕ್ಕೂ ಆದ್ಯತೆ ಇತ್ತು ಅಂತಕ್ಕಂಥದ್ದು ಗೊತ್ತಾಗತ್ತೆ. ಆದರೆ ಬಿದಿರೆನಲ್ಲಿ ಇದು ವಿಜಯನಗರ ಕಾಲಘಟ್ಟದಲ್ಲಿ ಬಸದಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಸತ್ಯನೇ ಆಗಿದ್ರೂ ಕೂಡ ನಮಗೆ 979ರಲ್ಲಿ ಕ್ರಿಸ್ತಶಕ ನಮಗೆ ತುಮಕೂರು ಜಿಲ್ಲೆಯಲ್ಲೇ ಮೊದಲ ನಿಷೇಧಿ ಶಾಸನ ಸಿಗ್ತಕ್ಕಂಥದ್ದು ಕೂಡ ಗುಬ್ಬಿನಲ್ಲೇನೆ. ಅಲ್ಲಿ ಏನು ದೇಶಿಗಣದ ಒಂದು ಕೊಂಡನ್ವಯದ ದೇಶಿಗಣದ ಒಬ್ಬರು ಮನೆತನದವರು ಅಲ್ಲಿ ಸಲ್ಲೇಖನ ವ್ರತ ಕೈಗೊಂಡು ಅವರು ಮರಣವನ್ನು ಹೊಂದಿರತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಆ ನಿಷೇಧಿ ಶಾಸನ ಬಿದಿರೆಕೆರೆಯ ಕೋಡಿಯನ್ನಲ್ಲೇ ಹಾಕಿದ್ದಾರೆ. ಹಾಗಾಗಿ ಶೈವ ಮತ್ತು ವೈಷ್ಣವದ ಜೊತೆಯಲ್ಲೂ ಕೂಡ ಜೈನ ಧರ್ಮ ಪ್ರಭಾವ ಬೀರಿತ್ತು ಅಂತಕ್ಕಂಥದ್ದು ಗೊತ್ತಾಗುತ್ತೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಜೊತೆ ನೀವು ಬಿದಿರೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದಕ್ಕೆ, ಬಿದಿರೆ ಹಿಸ್ಟ್ರಿ ಬಗ್ಗೆ ಹೇಳಿದ್ದಕ್ಕೆ ಧನ್ಯವಾದ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು.